ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೂ ಅನ್ನಪೂರ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ಪುಳಿಯೋಗರೆ ಮಾಡ್ತಾ ಇದ್ದೆ, ಅದನ್ನು ತೋರಿಸ್ತೀನಿ. ನೋಡಿ ವಿಡಿಯೋ ಹಾಕಿದ್ದೀನಿ ಸಿಂಪಲ್ಲಾಗಿ. ಇವತ್ತೊಂದು ವಿಡಿಯೋ ಹಾಕಬೇಕಂದ್ರೆ ಸಿಂಪಲ್ಲಾಗಿ ಚಿಕ್ಕ ವಿಡಿಯೋ ಹಾಕಿದ್ದೀನಿ. ನೋಡಿ ಪುಳಿಯೋಗರೆ ಮಾಡೋಕ್ಕೆ ಒಗ್ಗರಣೆಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕಡಲೆ ಬೀಜ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಧರ್ಮಸ್ಥಳದಿಂದ ತಂದಿದ್ದು ಪುಳಿಯೋಗರೆ ಪೌಡರು. ನೋಡಿ ಇದು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಆಮೇಲೆ ಇದು ಕಡಲೆ ಬೀಜ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಮುಂಚೆ ಒಣಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ 2-3. ಆಮೇಲೆ ನಂತರ ಪುಳಿಯೋಗರೆ ಪೌಡ್ರು ಹಾಕ್ಕೊಳ್ಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೋಡಿ ಫ್ರೈ ಮಾಡಿದರೆ ಎಣ್ಣೆ ಥರ ಕಾಣೋದೇ ಇಲ್ಲ. ಈಗ ಸ್ವಲ್ಪ ನೀರು ಹಾಕಿ ಒಂದು ಚಿಕ್ಕ ಗ್ಲಾಸಿಂದ ಅರ್ಧ ಗ್ಲಾಸ್ ನೀರು ಹಾಕಬೇಕಷ್ಟೇ. ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ಮೊದಲು ಸ್ವಲ್ಪ ನೀರು ಹಾಕಿದರೆ ಗ್ರೇವಿ ಥರ ಆಗುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ ಪುಳಿಯೋಗರೆ. ಹೀಗೆ ಮಾಡಿದರೆ ಒಂಥರ ಡ್ರೈ ಆಗಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ ನಾವು. ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಪುಳಿಯೋಗರೆ ಪೌಡರ್ ಹಾಕಿದ ನಂತರ ಒಂದು 2-3 ನಿಮಿಷ ಹೀಗೆ ಫ್ರೈ ಮಾಡಬೇಕು. ನಂತರ ಈ ಗೊಜ್ಜು ಥರ ಮಾಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಬೇಕು. ನೋಡಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಬೆಂದ ಮೇಲೆ ಎಣ್ಣೆ ಎಲ್ಲ ಕಾಣಿಸುತ್ತೆ ನೋಡಿ. ಆಗ ರೈಸ್ಗೆ ಇಟ್ಟಿದ್ದೀನಿ ಆಗಲೇ. ನೋಡಿ ಪುಳಿಯೋಗರೆ ಗೊಜ್ಜು ಕುದೀತಾ ಇದೆ ನೋಡಿ. ನೋಡಿ ಹಾಗೆ ಒಣಮೆಣಸಿನ್ಕಾಯಿ ಎಲ್ಲ ಕಾಣಿಸ್ತಾ ಇದೆ. ಕಡಲೆ ಬೀಜ ಅಂದರೆ ಶೇಂಗಾ, ಆಮೇಲೆ ಕರಿಬೇವು, ಒಂದು ಈರುಳ್ಳಿ ಇಷ್ಟೇ ಹಾಕಿರೋದು. ಈರುಳ್ಳಿ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈಗ ಎಣ್ಣೆ ಹೇಗೆ ಕಾಣಿಸ್ತಾ ಇದೆ. ನಾನು ಪುಳಿಯೋಗರೆನ ಹಾಗೆ ಒಂದು ಸ್ವಲ್ಪ ಅನ್ನದಲ್ಲಿ ಕಲಿಸ್ಕೊಂಡಿದ್ದೀನಿ. ಎಲ್ಲ ಅನ್ನದಲ್ಲಿ ಒಂದೇ ಸಲ ಕಲಿಸಲ್ಲ, ನಾವು ಊಟ ಮಾಡುವಾಗನೇ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತೀವಿ. ಹಾಗೆ ಪಾಯಸ ಮಾಡಿದ್ದೆ ನೋಡಿ. ಪಾಯಸ ಕೂಡ ತುಂಬ ಟೇಸ್ಟಿಯಾಗಿತ್ತು, ಹೆಸರುಬೇಳೆ ಪಾಯಸ. ಪುಳಿಯೋಗರೆ ಸಂಡಿಗೆ ಕರೆದಿದ್ವಿ, ಸಂಡಿಗೆ ಕೂಡ ತುಂಬ ಚೆನ್ನಾಗಿತ್ತು. ಅಕ್ಕಿ ಸಂಡಿಗೆ ಅದು. ನೋಡಿ ಪುಳಿಯೋಗರೆನೂ ಊಟ ಮಾಡ್ತಾ ಇದ್ದೀನಿ ನಾನು. ಪುಳಿಯೋಗರೆ, ಪಾಯಸ, ಸಂಡಿಗೆ ತುಂಬ ಟೇಸ್ಟಿಯಾಗಿದೆ. ಎಲ್ಲರೂ ಮಾಡಿ ನೋಡಿ ಪುಳಿಯೋಗರೆ ಈ ಥರ ಡಿಫ್ರೆಂಟಾಗಿ. ಇದೊಂಥರ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.